ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಬ್ಯುಸಿ ಇದ್ದೀರಾ ಅಂತ ನನಗೆ ಗೊತ್ತು. ಆ ಎಕ್ಸಾಮ್ ಪ್ರಿಪ್ರೇಷನ್ನ ಬೂಸ್ಟ್ ಮಾಡೋಕ್ಕಂತಲೇ ನಾನು ಇವತ್ತಿನ ಕ್ಲಾಸ್ ಮಾಡ್ತಿರೋವಂಥದ್ದು. ಒಂದು ವರ್ಷ ಓದಿರ್ತೀರಾ, ಆದರೆ ಓದಿರೋದನ್ನು ಎಕ್ಸಾಮಲ್ಲಿ ಹೆಂಗೆ ಬರಿತೀರಾ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಎಕ್ಸಾಮಲ್ಲಿ ಬರೆಯೋದಕ್ಕೆ ರಫ್ ಐಡಿಯಾನ ಕೊಡೋಕ್ಕೋಸ್ಕರ ನಿಮ್ಮದೇ ಸೀನಿಯರ್ ಒಬ್ರದ್ದು ಆನ್ಸರ್ ಶೀಟನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ನೋಡಿದರೆ ನಿಮಗೊಂದು ಅರ್ಥ ಆಗುತ್ತೆ. ಓಕೆ, ನಾನು ಎಕ್ಸಾಮಲ್ಲಿ ಹಿಂಗೆ ಬರಿಬೇಕು, ಈ ರೀತಿಯಾಗಿ ಬರೆದ್ರೆ ನನಗೆ ಚೆನ್ನಾಗಿ ಸ್ಕೋರ್ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಜನ ಹೇಳ್ತಾರೆ, ಮೇಡಮ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೆ ಇರೋದು ಮ್ಯಾಟ್ರ್ ಅಲ್ಲ. ಎಕ್ಸಾಮಲ್ಲಿ ನೀಟಾಗಿ ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಆನ್ಸರ್ ಶೀಟ್ ಹೆಂಗಿದೆ ಅನ್ನೋದನ್ನು ನೋಡ್ಕೊಂಡು ಬರುವ ನಿಮ್ಗೆ ಅವಾಗೊಂದು ಐಡಿಯಾ ಸಿಗುತ್ತೆ. ಓಕೆ, ಹಿಂಗೆ ಬರಿಬೇಕು ಅಂತ ಹೇಳಿಬಿಟ್ಟು. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಫ್ರಂಟ್ ಪೇಜ್ ಆಫ್ ಯುವರ್ ಆನ್ಸರ್ ಶೀಟ್. ಆನ್ಸರ್ ಶೀಟ್ದು ಫ್ರಂಟ್ ಪೇಜ್. ಅದೇ ರೀತಿಯಾಗಿ ನಿಮ್ಮ ಕ್ವಶನ್ ಬುಕ್ಲೆಟ್ ಸಹ ಇರುತ್ತೆ. ಆನ್ಸರ್ ಬುಕ್ಲೆಟ್ಟೇ ಬೇರೆ, ಕ್ವಶನ್ ಬುಕ್ಲೆಟ್ಟೇ ಬೇರೆ. ಕ್ವಶನ್ ಬುಕ್ಲೆಟ್ ಅಂತ ಹೇಳ್ತಿದ್ದೀನಿ ಯಾಕಂತ ಅಂದರೆ ಅಲ್ಲಿ ಒಂದು 24 ಕ್ವಶನ್ಸ್ ಶೀಟ್ಸ್ ಇರುವಂತಹ ಒಂದು ಬುಕ್ಲೆಟ್ ಇರುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗು ಆ್ಯಸ್ ಎ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ನಿಮಗೆ ಗೊತ್ತಿರಬೇಕು ಏನು ಅಂತ ಅಂದರೆ, ಆ ಕ್ವಶನ್ ಬುಕ್ಲೆಟ್ ಇದೆಯಲ್ಲ, ಅದ್ರ ಲಾಸ್ಟ್ ಪೇಜಲ್ಲಿ ಗ್ರಾಫ್ ಶೀಟ್ ಇರುತ್ತೆ. ಆ ಗ್ರಾಫ್ ಶೀಟನ್ನು ಏನು ಮಾಡಬೇಕು ಅಂತಲೇ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಅದರಲ್ಲಿ ಆನ್ಸರ್ ಬರೆದು ಆನ್ಸರ್ ಬುಕ್ಲೆಟಿನ ಲಾಸ್ಟ್ ಪೇಜಿಗೆ ಅಟ್ಯಾಚ್ ಮಾಡಬೇಕು. ನೀವು ವೆಯ್ಟ್ ಮಾಡೋದಲ್ಲ ಯಾರು ಗ್ರಾಫ್ ಶೀಟ್ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇಟ್ ವಿಲ್ ಬಿ ಇನ್ ಯುವರ್ ಲಾಸ್ಟ್ ಪೇಜ್. ಕೆಲವ್ರು ನೋಡೋದೇ ಇಲ್ಲ, ಲಾಸ್ಟ್ ತನಕನೂ ವೆಯ್ಟ್ ಮಾಡ್ತಾರೆ. ನೋ, ಡೋಂಟ್ ಡೂ ದಟ್ ಒನ್. ಸೊ ಇವಾಗ ನೀವು ನೋಡೋದಾದರೆ ದಿಸ್ ಈಸ್ ಫಾರ್ ದ ಯಾರು ಪೇಪರ್ ಕರೆಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಬಿಟ್ಟಿರುವಂತಹ ಪೋರ್ಷನ್ನು. ಯು ಕ್ಯಾನ್ ಸಿ ಹಿಯರ್ 80ಯಲ್ಲಿ 80 ಸ್ಕೋರ್ ಮಾಡಿರುವಂತಹ ಪೇಪರ್ ಇದು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಮಿಸ್ಟೇಕ್ ಮಾಡಿಲ್ಲ ಅಂತ ಏನಿಲ್ಲ, ಮಿಸ್ಟೇಕ್ಸನ್ನು ಮಾಡಿದ್ದಾರೆ. ಬಟ್ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ವಶನ್ಗಳಿಗೆ ಆನ್ಸರ್ನ ಬರೆದಿದ್ದಾರೆ. ಸೊ ಇಲ್ಲಿ ನೋಡಿ 2 ಮಾರ್ಕ್ಸಲ್ಲಿ ಎಷ್ಟು ಎಕ್ಸ್ಟ್ರಾ ಬರೆದಿದ್ದಾರೆ ಅಂತ ನೋಡೋದಾದರೆ 2 ಎಕ್ಸ್ಟ್ರಾ ಕ್ವಶನ್ನ ಬರೆದಿದ್ದಾರೆ. ಅದರಿಂದ ಔಟ್ ಆಫ್ ಔಟ್ ಬಂದಿರುವಂಥದ್ದು. ನೀವು ಥಿಂಕ್ ಮಾಡ್ತಿರ್ಬೋದು, ಔಟ್ ಆಫ್ ಔಟ್ ಅಂತಂದರೆ ಎಲ್ಲದನ್ನು ಕರೆಕ್ಟಾಗಿ ಬರೆದಿರ್ತಾರೆ ಅಂತ. ಇಲ್ಲ, ಮಿಸ್ಟೇಕ್ಸನ್ನು ಮಾಡಿರ್ತಾರೆ. ಬಟ್ ಅದೇ ರೀತಿಯಾಗಿ ಎಕ್ಸ್ಟ್ರಾ ಕ್ವಶನ್ಗಳಿಗೂ ಸಹ ಆನ್ಸರ್ನ ಬರೆದಿರ್ತಾರೆ. ಯು ಕ್ಯಾನ್ ಸಿ ಹಿಯರ್ 1 ಮಾರ್ಕ್ಸ್ ಕ್ವಶನ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ನಾನೇನು ಹೇಳಲ್ಲ, ಬಟ್ ಆನ್ಸರ್ ಎಷ್ಟು ನೀಟಾಗಿದೆ ನೋಡಿ. ಎಲ್ಲದಕ್ಕೂ ಲೈನ್ ಮಾಡಿಬಿಟ್ಟು ಹಾಕಿ ಮಾರ್ಕ್ ಮಾಡಿದ್ದಾರೆ. ಎಗೆ ಡಿ ಆನ್ಸರ್, 1ಕ್ಕೆ ಡಿ ಆನ್ಸರ್ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಬರೆಯುವಾಗ ಏನು ಅಂತಂದರೆ ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಬೇಕು. ಕ್ವಶನ್ ನಂಬರ್ಗೆ ನಮಗೆ ರೂಲ್ಸ್ ಇರೋದೇನು ಅಂತಂದರೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ನೀವು ಹೇಳ್ಬೋದು 25ನೇ ಕ್ವಶನ್ಗೆ ಕ್ವಶನ್ ನಂಬರ್ ರಾಂಗ್ ಹಾಕ್ಬಿಟ್ಟು ಆನ್ಸರ್ನ ಕರೆಕ್ಟಾಗಿ ಬರೆದಿದ್ರೆ ಮಾರ್ಕ್ಸ್ ಕೊಡಿ ಅಂತ ಕೇಳೋಕ್ಕಾಗೋದಿಲ್ಲ. 25ನೇ ಕ್ವಶನ್ಗೆ ಯಾವ್ದು ಬರಿಬೇಕು ಅದನ್ನೇ ಬರಿಬೇಕು, ಆಯಿತಾ? ನನ್ನದೇ ಒಂದು ಸ್ಟೂಡೆಂಟು ಎಕ್ಸಾಮಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಿದ್ದು ಕ್ವಶನ್ ನಂಬರ್ನ ರಾಂಗ್ ಹಾಕಿದ್ದು. ಅದು ಹೆಂಗೆ ಹಾಕ್ತಾರೆ ಅಂತ ನೋಡಿದರೆ ಏನು ಮಾಡ್ತಾರೆ, ಎಕ್ಸ್ಟ್ರಾ ಕ್ವಶನ್ಸನ್ನು ಸ್ಕಿಪ್ ಮಾಡಿರ್ತಾರೆ. ಇವಾಗ 26th ಕ್ವಶನ್ನ ಬರದೇ ಇರೋದಿಲ್ಲ, 27th ಅಟೆಂಡ್ ಮಾಡಿರ್ತಾರೆ. ಬಟ್ ನಂಬರ್ ಹಾಕುವಾಗ 26 ಅಂತಲೇ ಹಾಕಿರ್ತಾರೆ. ದಟ್ ವಾಸ್ ದ ಮಿಸ್ಟೇಕ್. ನನ್ನದೇ ಸ್ಟೂಡೆಂಟ್ ಮಾಡಿದ ಮಿಸ್ಟೇಕು, ಎಕ್ಸಾಮಲ್ಲಿ ಫೇಲ್ ಆದ್ಲು. ಬಟ್ ಅದನ್ನು ನಾವು ಕೇಳೋಕ್ಕಾಗತ್ತಾ? ಇಲ್ಲ. ಯಾಕಂತ ಅಂದರೆ ಮಿಸ್ಟೇಕ್ ಆಗಿರೋದು ನಮ್ಮ ಕಡೆಯಿಂದ. ಸೊ ನೀವು ಆ ಥರದ ಮಿಸ್ಟೇಕ್ಸನ್ನ ಯಾರೂ ಮಾಡಬೇಡಿ. ನೋಡಿ, ಇದೇ ರೀತಿಯಾಗಿ ಚೆನ್ನಾಗಿ ಬರೀರಿ. ಇದೇ ರೀತಿಯಾಗಿ ಅಂತಲ್ಲ, ನೀವು ಹೆಂಗೆ ಬರಿತೀರ ಹಾಗೆ ಬರೀರಿ, ಬಟ್ ನೀಟಾಗಿ ಬರೀರಿ. 1 ಮಾರ್ಕ್ಸಲ್ಲಿ ಏನೂ ಮಿಸ್ಟೇಕ್ ಇಲ್ಲ, ಅದಕ್ಕೆ ಔಟ್ ಆಫ್ ಔಟ್ ಬಂದಿರುವಂಥದ್ದು. 1 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ 21st ಕ್ವಶನಲ್ಲಿ ನೋಡಿ ಏನಾಗಿದೆ ಅಂತಂದರೆ ಮ್ಯಾಟ್ರಿಕ್ಸ್ ಅಂತ ಬರೆದಿದ್ದಾರೆ. ಬಟ್ ಆನ್ಸರ್ ಇರೋದೇನು? ಡಿಟರ್ಮಿನೆಂಟ್ಸ್. ಇದರಲ್ಲಿ ಬರುವಂಥದ್ದು ಡಿಟರ್ಮಿನೆಂಟ್ಸ್, ಕರೆಕ್ಟ್ ತಾನೆ? ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ರು, ಸಿಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ. ಇದರಲ್ಲಿ 1 ಮಾರ್ಕ್ಸು ಬಂದಿರುವಂಥದ್ದು. ಬಟ್ ಎಕ್ಸ್ಟ್ರಾ ಕ್ವಶನ್ ಆಗಿರೋದಕ್ಕೋಸ್ಕರ ಇದನ್ನು ಕನ್ಸಿಡರ್ ಮಾಡಿಲ್ಲ. ಮತ್ತು ಬೇರೆ ಎಲ್ಲದನ್ನು ನೋಡೋದಾದರೆ ತುಂಬ ಚೆನ್ನಾಗಿ ಆನ್ಸರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದನ್ನು ನೋಡಿದ ಕೂಡಲೇ ಖುಷಿ ಆಗುತ್ತೆ. ಓಕೆ, ದಿಸ್ ಸ್ಟೂಡೆಂಟ್ ನೋ ಸಮಥಿಂಗ್. ನೀವು ಬರೆದಿರುವಂಥದ್ದು ನೀನು ಓಕೆ, ಯಾವುದೋ ಒಂದು ಸ್ಟೂಡೆಂಟ್ ಬರೆದಿದ್ರೆ ಯಾರು ಬರೆದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅವನಿಗೆ ಎಷ್ಟು ನಾಲೆಜ್ ಇದೆ, ಏನು ಎತ್ತ ಅನ್ನೋದು ಅರ್ಥ ಆಗೋದು ಹೆಂಗೆ ಬರೆದಿರುವಂತಹ ಆನ್ಸರಿಂದ. ಸೊ ದೆರ್ಫೋರ್ ಬರೆಯೋದನ್ನು ಕರೆಕ್ಟಾಗಿ ನೀಟಾಗಿ ಬರೀರಿ, ಆಯಿತಾ? ಸೊ ಯು ಕ್ಯಾನ್ ಸಿ ಹಿಯರ್ 2 ಮಾರ್ಕ್ಸಲ್ಲೂ ಎಲ್ಲದೂ ಕರೆಕ್ಟ್ ಇದೆ, 3 ಮಾರ್ಕ್ಸಲ್ಲೂ ಎಲ್ಲದೂ ಕರೆಕ್ಟ್ ಇದೆ. ಇಲ್ಲಿ ನೋಡಿ ಈ ಸ್ಟೆಪ್ಸ್ಗಳನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. 3 ಮಾರ್ಕ್ಸಲ್ಲಿ ಇಲ್ಲಿ ಡಬಲ್ ಡಿಫ್ರೆನ್ಸಿಯೇಷನ್ ಫೈಂಡ್ ಔಟ್ ಮಾಡಿಲ್ಲ, ಅದಕ್ಕೆ 1 ಮಾರ್ಕ್ಸನ್ನು ಡಿಡಕ್ಟ್ ಮಾಡಿದ್ದಾರೆ.
ಸೊ ಯು ಕ್ಯಾನ್ ಸಿ ಯರ್ ಅದಕ್ಕೆ 2 ಮಾರ್ಕ್ಸನ್ನು ಕೊಟ್ಟಿರೋದು. 3 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಬಂದಿದೆ. ಸಿಮಿಲರ್ಲಿ ಡಯಾಗ್ರಾಮ್ ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಸ್ಕೇಲು, ಪೆನ್ಸಿಲು, ಪೆನ್ ಎಲ್ಲದನ್ನು ಎಕ್ಸಾಮ್ ತೊಗೊಂಡೋಗಿ ಆಯಿತಾ. ಪೆನ್ ಒಂದು ಎಕ್ಸ್ಟ್ರಾನೇ ಹಿಡ್ಕೊಂಡು ಹೋಗಿ. ಓಕೆ ನಾನು ಒಂದೇ ಪೆನ್ನಲ್ಲಿ ಬರಿತೀನಿ ಅಂತೆಲ್ಲ ಅಂಥದ್ದೆಲ್ಲ ಧೈರ್ಯ ಮಾಡಬೇಡಿ. ಎಕ್ಸ್ಟ್ರಾ ಪೆನ್ನು, ಪೆನ್ಸಿಲ್ ಎಲ್ಲದನ್ನು ತೊಗೊಂಡು ಹೋಗಿ ಆಯಿತಾ. ಸೊ 5 ಮಾರ್ಕ್ಸಲ್ಲಿ ನೋಡಿ, 5 ಮಾರ್ಕ್ಸಲ್ಲೂ ಎಲ್ಲದರಲ್ಲೂ ಚೆನ್ನಾಗೇ ಸ್ಕೋರ್ ಮಾಡಿದ್ದಾರೆ. ಡಯಾಗ್ರಾಮನ್ನು ಎಷ್ಟು ನೀಟಾಗಿ ಡ್ರಾ ಮಾಡಿದ್ದಾರೆ ನಮಗೆ ಗೊತ್ತಾಗುತ್ತೆ. ಓಕೆ ಆನ್ಸರ್ ಶೀಟನ್ನು ನೋಡಿದಾಗ ಓಕೆ ದಿಸ್ ಸ್ಟೂಡೆಂಟ್ ನೋ ಸಮಥಿಂಗ್, ಅವ್ನು ಸೆಕೆಂಡ್ ಇಯರಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ಓದಿದ್ದಾನೆ ಅಂತ ಅವನ ಆನ್ಸರ್ ಶೀಟನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ನೀವು ಅದೇ ರೀತಿಯಾಗಿ ಚೆನ್ನಾಗಿ ಆನ್ಸರ್ನ ಮಾಡಿ. ಇದು ಗ್ರಾಫ್ LPP ಪ್ರಾಬ್ಲಮ್ಮು. ಇದ್ರದ್ದು ಗ್ರಾಫ್ ಎಲ್ಲಿದೆ ಅಂತ ನೋಡೋದಾದರೆ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲೂ ಅಟ್ಯಾಚ್ ಮಾಡ್ಬೋದು, ಎಂಡಲ್ಲೂ ಅಟ್ಯಾಚ್ ಮಾಡ್ಬೋದು. ನೋ ವರೀಸ್, ಅದು ಎಲ್ಲಿ ಬೇಕಾದರೂ ಮಾಡಬಹುದು. ಬಟ್ ಅದರಲ್ಲಿ ನಂಬರ್ಸ್ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ. 4 ಮಾರ್ಕ್ಸಿಂದು ನೋಡಿ, 4 ಮಾರ್ಕ್ಸಿಂದು ಇದೆಲ್ಲ ಎಕ್ಸ್ಟ್ರಾ ಪೋರ್ಷನ್ಗಳು. ಇಲ್ಲಿ ನೋಡಿ 24th ಅಂತಂದರೆ 27th ಅಂತಂದರೆ 2 ಮಾರ್ಕ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ನ ಬರೆದಿರುವಂಥದ್ದು, 3 ಮಾರ್ಕ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ನ ಬರೆದಿರುವಂಥದ್ದು, 5 ಮಾರ್ಕ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ನ ಬರೆದಿರುವಂಥದ್ದು. ಈ ಗ್ರಾಫ್ ಶೀಟ್ ಇಲ್ಲಿ ನೋಡಿ, ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬರೀಲಿಕ್ಕಿರುತ್ತೆ. ಅದೇ ರೀತಿಯಾಗಿ ಎಲ್ಲ ಶೀಟ್ಗಳ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತ ಎಲ್ಲಿರುತ್ತೆ ಅಲ್ಲಿ ನಿಮ್ಮ ಹಾಲ್ ಇನ್ವಿಜಿಲೇಟರ್ದು ಸಿಗ್ನೇಚರ್ನ ಹಾಕಿಸ್ಕೊಳ್ಳಿ, ಮರೀದೆ ಹಾಕಿಸ್ಕೊಳ್ಳಿ. ತುಂಬ ಜನ ಮಕ್ಕಳಿರ್ತಾರೆ, ಕೆಲವೊಂದು ಸಲ ಮಿಸ್ ಆಗಿರಬಹುದು. ನೀವೇ ಚೆಕ್ ಮಾಡಿಬಿಟ್ಟು ನಿಮ್ಮ ಆನ್ಸರ್ ಶೀಟು ನೀವೇ ಚೆಕ್ ಮಾಡಬೇಕು. ಚೆಕ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ ಆನ್ಸರ್ ಮಾಡಿ ಆಯಿತಾ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಏನು ಅಂತಂದರೆ ಕೆಲವರು 1 ಮಾರ್ಕ್ಸಿಗೆ ಜಾಗ ಬಿಟ್ಟಿರೋದಿಲ್ಲ, ಹಾಗೆ ಬರ್ಕೊಂಡು ಹೋಗಿರ್ತಾರೆ. ಎಲ್ಲೋ ಒಂದು ಕಡೆ ನೆನಪಾಗುತ್ತೆ, ಅದನ್ನು ತೆಗೆದುಬಿಟ್ಟು ಈ 5 ಮಾರ್ಕ್ಸು 2 ಮಾರ್ಕ್ಸ್ ಇದು ಒಳಗಡೆ ಎಲ್ಲ ಸೇರಿಸ್ತಾರೆ. ಹಾಗೆಲ್ಲ ಮಾಡಬೇಡಿ, ನೀಟಾಗಿ ಆನ್ಸರ್ ಬರೀರಿ. ಕೆಲವರಿಗಿರುತ್ತೆ 2 ಮಾರ್ಕ್ಸ್ ಇದೊಂದು ಬರೆಯುವ ಅನಿಸುತ್ತೆ ಬರೀತಾರೆ, 3 ಮಾರ್ಕ್ಸ್ ಇದೊಂದು ಬರೆಯುವ ಅನಿಸುತ್ತೆ ಬರೀತಾರೆ. ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಆನ್ಸರ್ ಶೀಟನ್ನು ನಮ್ಗೆ ನೋಡಿದರೆ ಖುಷಿನೇ ಆಗೋದಿಲ್ಲ, ಹಂಗೆ ಬರೀತಾರೆ. ಆ ರೀತಿಯಾಗಿ ಎಲ್ಲ ಮಾಡಬೇಡಿ. ಒಂದೊಂದು ಪೋರ್ಷನ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ. ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಅನಿಸಿದರೆ ಲಾಸ್ಟಲ್ಲಿ ಮಾಡಿ. ಬಟ್ ಎಕ್ಸ್ಟ್ರಾ ಕ್ವಶನ್ ಮಿನಿಮಮ್ ಒಂದನ್ನಾದರೂ ಅಟೆಂಡ್ ಮಾಡಿಯೇ ಮಾಡಿ ಆಯಿತಾ. ಸೊ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನದ್ದು ಇನ್ಫಾರ್ಮೇಷನ್ಸ್ ಏನಾದರೂ ಬೇಕು ಅಂತಂದರೆ ಮೇಡಮ್ ಐ ವಾಂಟ್ ದಿಸ್ ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. I will do the class on that. So I hope all of you are getting some informations from this class. We will meet in the next class. Till then, take care. Bye-bye.